ಮೊನ್ನೆ ಪ್ರಿಯಾಂಕರ್ಗೆ ಅವರು ಮಾತಾಡ್ತಾರೆ RSS ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ. ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ, ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡಿ. ಆಮೇಲೆ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ವಿಧಾನ ನಾವೆಲ್ಲೂ ಘೋಷಣೆ ಮಾಡಿಲ್ಲ. KR ಪೇಟೆಲ್ ಮಾಡಿದ್ದಾರೆ. ನೋಡಿ, ತಪ್ಪು ತಿಳ್ಕೊಬೇಡಿ. KR ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ. ನಾನೇನು ಹೇಳ್ತೀನಿ ವೆರಿ ಕ್ಲಿಯರ್. ಹಾಗೆ ನಾನು ಹೇಳಿದ್ನಲ್ಲ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈಗಲೇ ತೆಗೆದು ನೋಡಿ. ನಮ್ಮ HT ಮಂಜು ಅವರು ಕೊನೆ ಹಂತದಲ್ಲಿ ಅವರಿಗೆ ಒಂದು 15 ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಗಿದೆ. ಅದಾದಮೇಲೆ ಅವರು MLA ಆಗಿದ್ದಾರೆ. ನೀವು MLA ಆಗಿದ್ದೀರಿ, ಮತ್ತೆ ನೀವು ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ. ನಾನು ಟಿಕೆಟ್ ಘೋಷಣೆ ಮಾಡಿಲ್ಲ. ಇದನ್ನು ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು 3 ರಿಂದ 4 ನಿಮಿಷ ನಾನು ಏನು ಮಾತಾಡಿದ್ದೀನಿ, ಯಾವ ಅಂಶಗಳನ್ನ ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ. ನಾನು ಘೋಷಣೆ ಮಾಡಿಲ್ಲ. ನಾನು ಯಾರಿಗೆ ಘೋಷಣೆ ಮಾಡೋಕ್ಕೆ? ಒಬ್ಬ MLA ಇದ್ದಾರೆ ಕಣ್ರಿ ಕ್ಷೇತ್ರದಲ್ಲಿ. ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಕ್ಷೇತ್ರನ, ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಸರ್? BJPಯಲ್ಲಿರೋ ಆತಂಕ ಅವ್ರಿಗೆ ಎಲ್ಲ ಚರ್ಚೆ ಇವತ್ತು ಬೇಡ ಸರ್. ಈಗ ZPTP ಎಲೆಕ್ಷನ್ ಟಿಕೆಟ್ ಅದು ಇನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ. ಅಂದರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಎಲ್ಲಿಂದ ಬರೋಕ್ಕಾಗುತ್ತೆ? ಯುವಕರು 11 ವರ್ಷಕ್ಕೊಂದ್ಸಲಿ ಆದ್ರೂ BBMP ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಇನ್ನು ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರೋಕ್ಕಾಗುತ್ತೆ? ಇದೇ ರೀತಿ ಇವಾಗ GBA ಎಲೆಕ್ಷನ್ನು ಅಷ್ಟೇ. ಅಂತಿಮವಾಗಿ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯಿತು, GBA ಎಲೆಕ್ಷನ್ ನಡೆಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ, ಬನ್ನಿ, ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ. ಇಬ್ಬರು ಒಟ್ಟಾಗಿ ಹೋದ್ರೆ ಒಳ್ಳೇದಾ, ಅಥವಾ ಕಾರ್ಯಕರ್ತರ ಚುನಾವಣೆ ದೃಷ್ಟಿಯಿಂದ ಇದನ್ನ ಪತಿಯಕ್ಕೆ ಹೋಗ್ಬೇಕು? ಅವತ್ತು ಕೂತ್ಕೊಂಡು ಶಾಸಕರ ವಿದೇಶ ಪ್ರವಾಸದ ಬಗ್ಗೆ